ಡಾಕ್ಟರ್ ಜಾಕಿರ್ ಅನ್ನೋದು ಇಟ್ಸ್ ಮೈ ನಿಕ್ ನೇಮ್. ನಿಮಗೆಲ್ಲ ಗೊತ್ತಿರೋ ಹಾಗೆ ದಿಸ್ ಈಸ್ ಮೈ ಸೆಕೆಂಡ್ ವಿಡಿಯೋ, ಐ ಮೀನ್ ಸೆಕೆಂಡ್ ಲಾಂಗ್ ವಿಡಿಯೋ. ನಾನು ಇವತ್ತು WTC 2025 ಇದರ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. WTC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ 2025 ಮೊನ್ನೆ ತಾನೇ ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡ ಚಾಂಪಿಯನ್ ಆಗಿದೆ ಆಸ್ಟ್ರೇಲಿಯಾದಂಥ ದೈತ್ಯ ತಂಡವನ್ನು ಮಣಿಸಿ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಟು ಸೌತ್ ಆಫ್ರಿಕಾ ಟೀಮ್. ವೈಯಕ್ತಿಕವಾಗಿ ನನ್ನ ಒಂದು ಪರವಾಗಿ ಮತ್ತು ನಮ್ಮ ವ್ಯೂವರ್ಸ್ ಪರವಾಗಿ ಮತ್ತು ನಮ್ಮ ದೇಶದ ಕ್ರಿಕೆಟ್ ಅಭಿಮಾನಿಗಳು, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ನಾನು ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡವನ್ನು ಅಭಿನಂದಿಸುತ್ತೇನೆ. ಈ ಸೌತ್ ಆಫ್ರಿಕಾ ತಂಡದ ನಾಯಕರಾಗಿರ್ತಕ್ಕಂಥ ಬೌಮಾ, ಈಸ್ ದ ಮೇನ್ ಸ್ಟ್ರೀಮ್ ಆಫ್ ದಿಸ್ ಟುಡೇಸ್ ವಿಡಿಯೋ. ಅವರನ್ನು ಒಂದು ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ನಾನು ನಿಮಗೆ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಅದೇನಪ್ಪಾ ಅಂದ್ರೆ, ಡೈರೆಕ್ಟ್ ಆಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರೊಬ್ಬ ಬೌಮಾ ಒಬ್ಬ ಕ್ರಿಕೆಟ್ ನಾಯಕ ಸೌತ್ ಆಫ್ರಿಕಾ ತಂಡದ್ದು. 2025ರಲ್ಲಿ ಟೆಸ್ಟ್ ಕ್ರಿಕೆಟ್ ತಂಡವನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಡೆಸಿ ತಂಡವನ್ನು ಫೈನಲ್ಗೆ ತರಿಸಿಬಿಟ್ಟು ತಂಡ ಗೆದ್ದಾಗಿದೆ. ಚೂಕರ್ಸ್ ಅನ್ನುವಂಥ ಪಟ್ಟವನ್ನು ಸೌತ್ ಆಫ್ರಿಕಾ ಕಳೆದುಕೊಂಡಿದೆ. ಚೂಕರ್ಸ್ ಯಾಕೆ ಇವ್ರಿಗೆ ಚೂಕರ್ಸ್ ಅಂತ ಇದ್ರಂದ್ರೆ, ಆಲ್ಮೋಸ್ಟ್ ಕ್ರಿಕೆಟ್ ಜಗತ್ತಿನಲ್ಲಿ ಇವರು ವಿಶೇಷವಾಗಿ ಒನ್ ಡೇ ಕ್ರಿಕೆಟ್ನಲ್ಲಿ, ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ, ವಿಶೇಷ ವರ್ಲ್ಡ್ ಕಪ್ಗಳಲ್ಲಿ ಐ ಥಿಂಕ್ ಕಂಪಲ್ಸರಿ ಪ್ರತಿಯೊಂದು ವಿಶ್ವಕಪ್ನಲ್ಲಿ ಇವರು ಸೆಮಿಫೈನಲ್ ತಲುಪಿದ್ದಾರೆ. ಆ ಸೆಮಿಫೈನಲ್ನಲ್ಲಿ ಕೂದ ನಂತರದಲ್ಲಿ ಸೋಲನ್ನು ಅನುಭವಿಸ್ತಾ ಚೂಕರ್ಸ್ ಎನ್ನುವಂಥ ಪಟ್ಟವನ್ನು, ಹಣೆಪಟ್ಟಿಯನ್ನು ಬಳಕೊಂಡ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ರು. ಪ್ರತಿ ಸಲ ಅದೇ ರೀತಿ ಆಗ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಹೋಗ್ಬಿಟ್ಟಿತ್ತು. ಅದೇ ರೀತಿ ಈ WTC 2025 ಫೈನಲ್ ಕೂಡ ಆಗ್ತದೆ ಅಂತನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಆ ಎಲ್ಲ ನಿರೀಕ್ಷೆಯನ್ನು ಹುಸಿಗೊಳಿಸಿ ಬೌಮಾ ತಮ್ಮ ತಂಡವನ್ನು ಮುನ್ನಡೆಸಿ ಚಾಂಪಿಯನ್ ಆಗಿಬಿಟ್ಟಿದ್ದಾರೆ. ಈ ಚಾಂಪಿಯನ್ ಆಗಿದ್ದು ಒಂದು ವಿಶೇಷವಾದ ವಿಷಯ. ಯಾಕಂತಂದ್ರೆ, ಬೌಮಾ ಅವರಿಗೆ ನೀನೊಬ್ಬ ಕುಳ್ಳ, ನೀನೊಬ್ಬ ಹಾಗೆ, ನೀನೊಬ್ಬ ರಿಸರ್ವೇಶನ್ ಮೂಲಕ ಕ್ರಿಕೆಟ್ ತಂಡದಲ್ಲಿ ಬಂದು ನಾಯಕನಾಗಿದ್ದೀಯಾ, ಹಾಗೆ ಹೀಗೆ ಅಂತ ಹಲವಾರು ಜನ ಜರೆದಿದ್ದಾರೆ. ಆ ಜರೆದಿರ್ತಕ್ಕಂಥ ಒಂದು ವಿಷಯ ಏನಿದೆ ಅವರಿಗೆ ತುಂಬಾ ಘಾಸಿಯನ್ನು ಒಳಪಟ್ಟಿತ್ತು. ಯು ಹ್ಯಾವ್ ಕಮ್ ಆಸ್ ಎ ರಿಸರ್ವೇಶನ್ ಪರ್ಸನ್, ಇಲ್ಲ ಅಂದ್ರೆ ನೀನು ಬರ್ತಾನೆ ಇರಲ್ಲ, ಯು ವಿಲ್ ನೆವರ್ become a captain or a player of this team in national team of South Africa cricket team. ಆ ರೀತಿ ಆದಾಗ್ಯೂ ಕೂಡ, ಡಿಸ್ಪೈಟ್ ಆಲ್ ಆಫ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, he and his team become a champions. ಎಸ್ಪೆಷಲಿ ಬೌಮಾ ಅವರಿಗೆ ನಾನು ಒನ್ಸ್ ಅಗೇನ್ ಐ ವಾಂಟ್ ಟು ಕಂಗ್ರಾಚುಲೇಟ್ ಟು ಹಿಮ್. ನೋಡಿ, ಮೀಸಲಾತಿ ಅನ್ನೋದು ಅಲ್ಲಿ ಯಾಕೆ ಬಂತು? ಸೌತ್ ಆಫ್ರಿಕಾ ಆಕ್ಚುಲಿ ಕಪ್ಪು ಜನರ ಒಂದು ಮೂಲ ನಿವಾಸಿ ಜನ ಏನಿದೆ, ಸೌತ್ ಆಫ್ರಿಕಾ ಒಂದು ಕಾಂಟಿನೆಂಟ್ ಏನಿದೆ, ಕಪ್ಪು ಜನ ಮೂಲ ನಿವಾಸಿಗಳು ಅಲ್ಲಿ. ಯಾವ ರೀತಿ ನಮ್ಮ ದೇಶದ ಮೂಲ ನಿವಾಸಿಗಳು SC ST OBC ರಿಲಿಜಿಯಸ್ ಮೈನಾರಿಟೀಸ್ ಇನ್ DNA 85% ಪೀಪಲ್ ಹೂ ವಿ ಆರ್ ದ ಇಲ್ಲಿರ್ತಕ್ಕಂಥ ನಾವು ಮೂಲ ನಿವಾಸಿಗಳು. ಅದೇ ರೀತಿ ಜಸ್ಟ್ ಲೈಕ್ ಇಟ್ ಇನ್ ಸೌತ್ ಆಫ್ರಿಕಾ ಕಾಂಟಿನೆಂಟ್, ಬ್ಲ್ಯಾಕ್ ಪೀಪಲ್ ಆರ್ ದ ಏನಿದೆ ಅಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳಾಗಿದ್ದಾರೆ. ಆ ಮೂಲ ನಿವಾಸಿಗಳನ್ನು ಮೂಲೆ ಗುಂಪು ಮಾಡಿ ವೈಟ್ ಸುಪ್ರಿಮೆಸಿ ಅಲ್ಲಿ ತಾಂಡವಾಡ್ತಾ ಇತ್ತು. 94ರಲ್ಲಿ ಅವರಿಗೆ ಫ್ರೀಡಮ್ ಸಿಕ್ತು. ಆಫ್ಟರ್ ಫ್ರೀಡಮ್ ಆಲ್ಸೋ, ಅದಕ್ಕೂ ಕೂಡ ನಾನು ಒಂದು ವಿಶೇಷ ಒಂದು ವಿಡಿಯೋ ಮಾಡ್ತೇನೆ. ವಾಟ್ ಎವರ್ ನಾವು ಹ್ಯಾಪ್ನಿಂಗ್, ಟ್ರಂಪ್ ಅವರು ಏನು ಹೇಳಿದ್ರು, ಸೌತ್ ಆಫ್ರಿಕಾದ ಒಂದು ಪ್ರೆಸಿಡೆಂಟ್ನ ಅವ್ರು ವೈಟ್ ಹೌಸಲ್ಲಿ ಕುಂದಿರ್ಸ್ಕೊಂಡ್ಬಿಟ್ಟು ವೈಟ್ ಸುಪ್ರಿಮೆಸಿ ಏನು ಮತ್ತೆ ಮೆರೆಸಿದ್ರು, ಅದ್ರ ಬಗ್ಗೆ ಡೆಫಿನೆಟ್ಲಿ ಐ ವಿಲ್ ಡೂ ಒನ್ ವಿಡಿಯೋ ಇನ್ ನೆಕ್ಸ್ಟ್ ಮೈ ವಿಡಿಯೋ. ಬಟ್ ನಾವು ಟುಡೇ, ಡಿಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್, all these critics, all these problems, Bavuma has stood very firmly and he just given a big message to this world
there is a no white supremacy, there is a no black supremacy, there is a only one supremacy, that is the talent, that is the uh, in every and tough conditions also he can, or like him kind of persons can do anything to become a successful ಅಂತ ಬಹುಮತ ತೋರಿಸಿದ್ರೆ. ನಾ ಹೇಳೋ ಅರ್ಥ ಏನಂದ್ರೆ, ಎಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸಿ ಎಲ್ಲ ಚಾಲೆಂಜ್ಗಳನ್ನು ಸ್ವೀಕಾರ ಮಾಡಿ ನಾನೊಬ್ಬ ಚಾಂಪಿಯನ್ ಆಗಬಲ್ಲೆ, ಈ ಜಗತ್ತಿನಲ್ಲಿ ಯಾವುದು ಕೂಡ ಸುಪ್ರೀಮೆಸಿ ಇಲ್ಲ ಎಕ್ಸೆಪ್ಟ್ ಟ್ಯಾಲೆಂಟ್ ಅನ್ನೋದು, ಕಠಿಣ ಪರಿಶ್ರಮ ಅನ್ನೋದು ಏನಿದೆ ಇದು ಮಾತ್ರ ಸುಪ್ರೀಮೆಸಿ, ಅದಕ್ಕೆ ಮಾತ್ರ ಸಕ್ಸಸ್ ಸಿಗುತ್ತೆ ಅನ್ನೋದನ್ನು ಇಡೀ ಜಗತ್ತಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅವರು ಮತ್ತು ಅವರ ಇಡೀ ತಂಡ. ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು, ಯಾರಾದ್ರೂ ಏನಾದ್ರೂ ಒಂದು ಹಿಂದುಳಿದವರಾಗಿರ್ಲಿ, ದಲಿತರಾಗ್ಲಿ, ಮುಸಲ್ಮಾನರಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿದ್ದೆ ಅಲ್ಲಿ ಒಂದು ಲೇಬಲ್ ಹಾಕ್ಬಿಡ್ತಾರೆ, ಈಸ್ ಬಿಕಮ್ ಎ ರಿಸರ್ವೇಶನ್ ಕ್ಯಾಂಡಿಡೇಟ್, ಸೊ ಹಿಸೋ ಅಂಡ್ ಸೊ ಅವರು ಸಕ್ಸಸ್ ಆಗಿದ್ದಾರೆ ಅಂತ. ನೋ 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 ಮೈ ಬ್ರದರ್, ರಿಸರ್ವೇಶನ್ ಆಗ್ಲಿಕ್ಕೆ ಕಾರಣ ಏನೋದು ಅದೊಂದು ವ್ಯಾಸ್ಟ್ ಒಂದು ಸಬ್ಜೆಕ್ಟ್ ಇದೆ. ಐ ಡೋಂಟ್ ವಾಂಟ್ ಟು ಗೋ ಇನ್ ದ ಡೆಪ್ತ್ ಆಫ್ ದಟ್, ಬಟ್ ಜಸ್ಟ್ ಐ ವಾಂಟ್ ಟು ಫೋಕಸ್ ಇಟ್ ದಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ, ಅವನು ಶ್ರೀಮಂತನಾಗಲಿ, ಬಡವರಾಗಲಿ, ವೈಟ್ ಆಗಲಿ, ಬ್ಲ್ಯಾಕ್ ಆಗಲಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರಲಿ, ಯಾವುದೇ ಕುಟುಂಬದಿಂದ ಬರಲಿ, ಯಾವುದೇ ಧರ್ಮದಿಂದ ಬರಲಿ, ಯಾವುದೇ ಜಾತಿಯಿಂದ ಬರಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಿ ಹ್ಯಾಸ್ ಹಿಸ್ ಓನ್ ಟ್ಯಾಲೆಂಟ್. ಪ್ರತಿಯೊಬ್ಬನಿಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಟ್ಯಾಲೆಂಟ್, ಪ್ರತಿಭೆಯನ್ನು ಈ ಜಗತ್ತಿನಲ್ಲಿ ದೇವರು ಕೊಟ್ಟೇ ಕಳಿಸಿರ್ತಾನೆ. ಅದನ್ನ ನಾವು ತಿಳಿದುಕೊಂಡು ಅವಕಾಶಗಳನ್ನು ನಾವು ಸೃಷ್ಟಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಆವಾಗ ಮತ್ತು ಅದಷ್ಟೇ ಅಲ್ಲದೆ ನಮ್ಮ ಇಡೀ ಸಮಾಜವು ಕೂಡ ಅದಕ್ಕೆ ಒಂದು ಉತ್ತಮವಾದ ಒಂದು ವೇದಿಕೆಯನ್ನು ರೆಡಿ ಮಾಡಿ ಕೊಡಲೇಬೇಕು. ವೇದಿಕೆ ರೆಡಿ ಮಾಡಿ ಕೊಡದೇ ಇದ್ರೂ ಕೂಡ ವೇದಿಕೆಗಳನ್ನು ವಂಚಿತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡುವಂತ ಜನರ ಮಧ್ಯೆಯಲ್ಲಿ ನಾವು ಪರಿಶ್ರಮದಿಂದ ಗಟ್ಟಿಯಾಗಿ ಬೆಳೆದು ನಾವು ತೋರಿಸಬಲ್ಲೆವು ಅನ್ನೋದನ್ನು ಬಹುಮಾ ಜಗತ್ತಿಗೆ ಮತ್ತೊಮ್ಮೆ ಸಾರಿ ಹೇಳಿದ್ದಾರೆ. ಇದರ ಬಗ್ಗೆ ನಾನು ಇನ್ನೊಂದು ವೈಟ್ ಸುಪ್ರಿಮೆಸಿ ಅಂಡ್ ಬ್ಲ್ಯಾಕ್ ಸುಪ್ರಿಮೆಸಿ ಇದೆಯೋ ಇಲ್ಲೋ, ವೈಟ್ ಸುಪ್ರಿಮೆಸಿ ಇಲ್ಲೂ ಕೂಡ ಇದೆಯೋ ಇಲ್ಲೋ, ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಬಿಹೈಂಡ್ ಆಫ್ ದ ದೀಸ್ ಆಲ್ ದ ಥಿಂಗ್ಸ್, ಅಂಡ್ ಯಾವ ರೀತಿ ಥ್ರೆಟ್ ಇದೆ, ಯಾವ ರೀತಿ ಸಮಸ್ಯೆಗಳಿಂದ ಈಗಲೂ ಕೂಡ ಇನ್ ಸೌತ್ ಆಫ್ರಿಕಾದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಈ ಬ್ಲ್ಯಾಕ್ ಜನರಿಗೆ, ಕಪ್ಪು ಜನರಿಗೆ ವರ್ಣ ಭೇದ ನೀತಿ ಯಾವ ರೀತಿ ಇದೆ ಅನ್ನೋದನ್ನು ಇನ್ನೂ ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಎನಿ ಹೌ, ನನ್ನನ್ನು ಹೊಸದಾಗಿ ಮಾಡಿದ್ದೇನೆ ಯೂಟ್ಯೂಬ್ ಚಾನಲ್ನ, ದಯಮಾಡಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಹೆಚ್ಚಿನ ಒಂದು ಲೈಕ್ಸ್ ಕೊಡಿ. ದಯಮಾಡಿ ಇನ್ನು ಫ್ಯೂಚರಲ್ಲಿ ನಾನು ಇನ್ನೂ ಉತ್ತಮವಾಗಿ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಮತ್ತೊಂದು ಕೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್.